ಹಾಯ್ ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್. ಸುಮಾರು ದಿನಗಳಾಯಿತು ಒಂದು ವಿಡಿಯೋ ಕೂಡ ಮಾಡಿರಲಿಲ್ಲ ನಾನು. ಇವತ್ತು ಸ್ವಲ್ಪ ಬಿಡುವು ಮಾಡ್ಕೊಂಡಿದ್ದೀನಿ, ಒಂದು ವಿಡಿಯೋ ಮಾಡೋಣ ಅಂತ. ಏನಪ್ಪ ವಿಡಿಯೋ ಯಾವುದ್ರ ಬಗ್ಗೆ? ಐ ಥಿಂಕ್ ನೋಡಿ, ಸಾಮಾನ್ಯವಾಗಿ ಮನುಷ್ಯನ ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಾವು ಮಾಡ್ಕೊಂಡಾಗ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ಬೋದು. ಐ ಥಿಂಕ್ ಹೊರಗಡೆ ಆಚೆ ಹೋಗೋರಿಗೆ ಬೇರೆ ಯಾರೊಬ್ಬರು ಕಾಮೆಂಟ್ಸ್ ಅಂದರೆ ಮಾತಾಡ್ತಾ ಇರ್ತಾರೆ, ಏನೇನೋ ಮಾತಾಡ್ತಾ ಇರ್ತಾರೆ. ಬೇಡದ ವಿಷಯಗಳನ್ನು ಮಾತಾಡಿ ನಮ್ಮ ಮನಸ್ಸನ್ನು ಮೈಂಡನ್ನು ಹಾಳು ಮಾಡೋವಂಥ ವ್ಯವಸ್ಥೆ ಕೂಡ ಇದ್ದೇ ಇರುತ್ತಲ್ವ. ಅದು ಸಾಮಾನ್ಯವಾಗಿ ಎಲ್ಲರ ಲೈಫಲ್ಲಿ ಇದ್ದೇ ಇರುತ್ತೆ. ಯಾವತ್ತೇ ನಾವು ಯಾರ ಕಮೆಂಟ್ಸ್ಗಳಿಗೆ ಬೇಜಾರು ಮಾಡ್ಕೊಳ್ಳೋದೆ ನಮ್ಮ ಕೆಲಸದ ಕಡೆ ಗಮನ ಕೊಡ್ತಾ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಉದಾಹರಣೆ ಕೊಡ್ತೀನಿ. ಯಾಕೆಂದರೆ ನಾವು ಯಾವಾಗ ಬೇಜಾರು ಮಾಡ್ಕೋಬೇಕು, ಯಾರಿಂದ ಬೇಜಾರು ಮಾಡಿಕೊಂಡ್ರೆ ನಮಗೆ ನೋವಾಗುತ್ತೆ ಅನ್ನೋದನ್ನು ಇವತ್ತು ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಸುಮಾರು ಒಂದು 5 ಜನರಿಗೆ, ಅದು 5 ಜನರಿಗೆ ನೀವು ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಒಂದು ಆನೆನ ಅಲ್ಲಿ ಅವ್ರ ಪಕ್ಕದಲ್ಲಿ ನಿಲ್ಲಿಸಿ ಒಂದೊಂದು ಪಾರ್ಟ್ಗಳನ್ನು ಮುಟ್ಟಿ ಏನು ಅಂತ ಕೇಳ್ತಾರೆ. ಅಂದರೆ ಅವ್ರ ಅಭಿಪ್ರಾಯಗಳನ್ನ ನೋಡೋಣ, ಕೇಳೋಣ. ಒಬ್ಬನೇನು ಮಾಡ್ತಾನೆ ಅಂದರೆ ಆನೆ ಸೊಂಡಿಲು ಮುಟ್ತಾನೆ. ಸೊಂಡಿಲು ಮುಟ್ಟಿದ ತಕ್ಷಣ, ಯಾಕಂದರೆ ಆನೆ ಅಂತ ಅವ್ನಿಗೆ ಗೊತ್ತಿರಲ್ಲ, ಸೊಂಡಿಲು ಮುಟ್ಬಿಟ್ಟು ಅವನು ಆನೆ ಇದೇನು ಅಂತ ಕೇಳಿದರೆ ಆ ವ್ಯಕ್ತಿ ಕಮೆಂಟ್ಸ್ ಏನು ಬರುತ್ತೆ ಗೊತ್ತಾ, ಒಳ್ಳೆ ಎಬ್ಬವ್ ಥರ ಇದೆ ಅಂತ ಹೇಳ್ತಾನೆ. ನೋಡಿ, ಆನೆ ಸೊಂಡಿಲು ಮುಟ್ಬಿಟ್ಟು ಆನೆ ಅಂತ ಹೇಳಲ್ಲ, ಎಬ್ಬವ್ ಅಂತ ಹೇಳ್ತಾನೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಆನೆನ ಬಾಲನ ಮುಟ್ಬಿಟ್ಟು ಅಯ್ಯೋ ಇದೇನು ಒಳ್ಳೆ ಹಗ್ಗದ ಥರ ಇದೆ ಅಂತ. ಅಂದರೆ ನೋಡಿ, ಆನೆನ ಬಾಲನ ಅವನಿಗೆ ಹಗ್ಗದ ಥರ ಫೀಲ್ ಆಯಿತು. ಅಂದರೆ ಅವನ ಒಂದು ಮೈಂಡ್ ಸೆಟ್ ಹಗ್ಗ ಅಂತ ಅಂದ್ಕೊಂಡ. ಆನೆ ಹೊಟ್ಟೆನ ಮುಟ್ಟಿದಾಗ ಇನ್ನೊಬ್ಬ ಏನಂದ, ಅಯ್ಯೋ ಇದು ಗೋಡೆ ಥರ ಇದೆ ಅಂತ ಹೇಳ್ತಾನೆ. ಅದೇ ಆನೆನ ದಂತನ ಮುಟ್ಟಿದಂಥ ವ್ಯಕ್ತಿ ಅಯ್ಯೋ ಇದೇನು ಚೂಪಾದ ಆಯುಧ ಥರ ಇದೆ ಅಂತ ಹೇಳ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳನ್ನ ಹೇಳ್ತಾ ಇರ್ತಾರೆ. ಐ ಥಿಂಕ್ ಯಾರೋ ಬಂದು ನಮ್ಗೆ ಏನೇನೋ ಹೇಳ್ತಾರೆ ಅಂದರೆ, ನೀ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಅಂದ್ಕೊಂಡು ಆ ಮಾತುಗಳನ್ನು ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಜೊತೆ ಒಟ್ಟಿಗೆ ಯಾರು ನಮ್ಮನ್ನು ನೋಡಿರ್ತಾರೆ ಅವರು ಏನಾದರೂ ಅಂದರೆ ದುಃಖ ಪಡೋಣ, ನೋವು ಪಡೋಣ. ಆದರೆ ಯಾರ್ಯಾರೋ ಮಾತುಗಳಿಗೆ ಬೇಜಾರು ಮಾಡ್ಕೊಳ್ಳದೆ ನಿಮ್ಮ ಒಂದು ಸಾಧನೆ ಅಂದರೆ ನಿಮ್ಮ ಒಂದು ಗುರಿ, ನಿಮ್ಮ ಒಂದು ಅಚೀವ್ಮೆಂಟ್ ಏನಿರುತ್ತೆ ಅದ್ರ ಕಡೆ ಗಮನ ಹರಿಸಿ. ಯಾವುದೇ ಕಾರಣ ಕೂಡ ಯಾವುದೇ ಕಮೆಂಟ್ಸ್ಗಳು ಬಂದರೂ ಕೂಡ ತಲೆ ಕೆಡಿಸ್ಕೊಬಿಡಿ, ಅದನ್ನು ಆರಾಮಾಗಿ ಸ್ಕಿಪ್ ಮಾಡ್ತಾ ನಿಮ್ಮ ಲೈಫಿನ ಪ್ರತಿ ಕ್ಷಣನೂ ಕೂಡ ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನುಷ್ಯನಿಗೆ ಬೇಜಾರು ಅನ್ನೋದು ಎಲ್ರಿಗೂ ಸಹಜವಾಗಿರುತ್ತೆ. ಆದರೆ ಬೇಜಾರು ಯಾರಿಂದ ಆಗಬೇಕು, ಯಾವಾಗ ಆಗಬೇಕು ಅಂತ ಒಂದು ಸ್ಟೋರಿ ಮೂಲಕವಾಗಿ ನಾನು ಇವತ್ತು ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಯಾವುದೇ ಕಾರಣಕ್ಕೂ ಏನೇ ಬಂದರೂ ಕೂಡ ಬೇಜಾರು ಮಾಡ್ಕೊಳ್ಳೋದೆ. ಐ ಥಿಂಕ್ ಯಾವಾಗಲೂ ನಗ್ನಗ್ತಾ ಇರಿ, ನೋ ಬಿ ಹ್ಯಾಪಿ, ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರಗಳು.